ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಇವಾಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಿದು ಸಾರಿ. ಇವಾಗಂತೂ ಬಹಳಷ್ಟು ಜನರಿಗೆ ಪ್ರತಿ ಒಂದು ವಿಷಯಕ್ಕೂ, ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಾರಿ ಸಾರಿ ಅಂತ ಹೇಳೋಕೆ ತುಂಬ ಹೆಚ್ಚಾಗಿರುತ್ತೆ. ಸೊ ಸಾರಿ ಅನ್ನೋ ಪದ ಎಷ್ಟು ವ್ಯಾಲ್ಯೂಯಬಲ್ ವರ್ಡ್. ನಾವು ಅರ್ಥ ಇಲ್ಲದೆ ಇರೋದಕ್ಕೆಲ್ಲ ಮತ್ತು ಅರ್ಥ ಇಲ್ಲದೆ ಇರೋ ಕಡೆ ಎಲ್ಲ ಸಾರಿ ಸಾರಿ ಅಂತ ಕೇಳ್ತಿರ್ತೀವಿ. ಕೆಲವೊಂದು ಸಲ ಅಂತೂ ನಮ್ಮ ತಪ್ಪು ಇಲ್ಲ ಅಂತಂದ್ರು ಅಲ್ಲಿ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅಂದ್ರೂ ಸಾರಿ ಕೇಳ್ತಿರ್ತೀವಿ. ಏನಕ್ಕೆ ನಾವು ಸಾರಿ ಕೇಳಿಲ್ಲ ಅಂತಂದರೆ ನಮ್ಮನ್ನು ಎಲ್ಲಿ ತಪ್ಪು ತಿಳ್ಕೊಬಿಡ್ತಾರೋ ಅಥವಾ ನಮ್ಮಿಂದ ಎಲ್ಲಿ ದೂರ ಆಗಿಬಿಡ್ತಾರೋ, ನಾವು ಎಲ್ಲಿ ಅವ್ರನ್ನ ಕಳ್ಕೊಬಿಡ್ತೀವಿ ಅನ್ನೋ ಭಯಕ್ಕೇ ತುಂಬ ಸಲ ಸಾರಿ ಸಾರಿ ಅಂತ ಕೇಳ್ತಾ ಇರ್ತೀವಿ. ಆದರೆ ಇನ್ನೂ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಾರಿ ಕೇಳೋ ಅಭ್ಯಾಸ ಇರುತ್ತೆ. ನನಗೇನು ಅನಿಸುತ್ತೆ, ಪ್ರತಿ ಸಲ ಸಾರಿ ಸಾರಿ ಅಂತ ಕೇಳೋ ಬದಲು ಈ ಥರ ಹೇಳಿದ್ರೆ ಹೇಗಿರುತ್ತೆ. ನಂಬರ್ 1, ಐ ಆಮ್ ಸಾರಿ, ನಾನು ಜಾಸ್ತಿ ಮಾತಾಡ್ಬಿಟ್ಟೆ. ಈ ಥರ ಹೇಳೋ ಬದಲು ನನ್ನ ಮಾತನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ನಂಬರ್ 2, ಸಾರಿ, ನಾನು ಪ್ರತಿ ಸಲ ಗಡಿಬಿಡಿ ಮಾಡ್ತೀನಿ. ಈ ಥರ ಹೇಳೋ ಬದಲು ನಿಮ್ಮ ತಾಳ್ಮೆಗೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ನಂಬರ್ 3, ಸಾರಿ, ನಾನು ತುಂಬ ಎಮೋಷ್ನಲ್ ಪರ್ಸನ್. ಈ ಥರ ಹೇಳೋ ಬದಲು ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ನಂಬರ್ 4, ಸಾರಿ, ನಾನು ಬರೋದಕ್ಕೆ ತುಂಬಾ ಲೇಟ್ ಮಾಡಿದೆ. ಈ ಥರ ಹೇಳೋ ಬದಲು ನನಗೋಸ್ಕರ ವೆಯ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಬಹಳಷ್ಟು ಜನಕ್ಕೆ ಈ ರೀತಿ ಸಾರಿ ಹೇಳೋ ಅಭ್ಯಾಸ ತುಂಬಾ ಇರುತ್ತೆ. ಸೊ ಪ್ರತಿ ಸಲ ನಾವು ಸಾರಿ ಸಾರಿ ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿನ ಇರಿಟೇಟ್ ಮಾಡೋ ಬದಲು ನಮ್ಮ ಸಂವಹನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ, ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬದಲಾಯಿಸ್ಕೊಂಡ್ರೆ ನಮ್ಮ ಸುತ್ತಮುತ್ತಲಿನ ಸಂಬಂಧಗಳನ್ನು ಬಹಳಷ್ಟು ಚೆನ್ನಾಗಿ ನಿರ್ವಹಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ. ಸೊ ಟೆನ್ಷನ್ ಯಾಕೆ, ಚೇಂಜ್ ಓಕೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.